ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ನಮ್ಮ ಇಬ್ಬರು ವ್ಯೂವರ್ಸ್ ನಮಗೆ ಕಮೆಂಟಲ್ಲಿ ತಿಳಿಸಿದ್ದೀರಾ, ನನಗೆ ಝರಿ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡೋದಕ್ಕಾಗ್ತಿದೆ, ಎಂಡ್ ನಾಟು ಸಿಲ್ಕ್ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಒಬ್ಬರು ಹೇಳಿದ್ದೀರಾ. ಜೊತೆಗೆ ನನಗೆ ಸಿಲ್ಕ್ ಥ್ರೆಡ್ಡಲ್ಲಿ ನನಗೆ ಚೈನ್ ಸ್ಟಿಚ್ಚನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇದಕ್ಕೆ ಏನು ಕಾರಣ ಅಂದರೆ, ತಕ್ಷಣಕ್ಕೆ ನಮಗೆ ಬಂದುಬಿಡಲ್ಲ, ನಮಗೆ ಪ್ರಾಕ್ಟೀಸ್. ನಾನು ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪ್ರಾಕ್ಟೀಸಲ್ಲೇ ನಿಮಗೆ ಅದು ಗ್ರಿಪ್ ಸಿಗಬೇಕು. ಫಸ್ಟು ನೀಡಲ್ಲಿ ಹಿಡ್ಕೊಳ್ಳೋದಕ್ಕೆ ನಿಮಗೆ ಗ್ರಿಪ್ಪು ಸಿಗಬೇಕು. ಅದ್ರ ಜೊತೆಯಲ್ಲಿ ನಿಮಗೆ ಚೆನ್ನಾಗಿ ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾನು ಇವತ್ತು ನಿಮಗೆ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಕ್ಲಾಸ್ 6ಅಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾಕೆ ಅಂತಂದರೆ, ನಿಮಗೆ ಈ ಗ್ರಿಪ್ ಸಿಕ್ಕಿಲ್ಲ ಅಂದರೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಪುನಃ ನಿಮಗೆ ಎಂಡ್ ನಾಟು ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಇದು ಆದಷ್ಟು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ನೋಡಿ, 2 ಎಳೆ ದಾರನ ತಗೊಂಡು ಸಿಲ್ಕ್ ಥ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ. ನಾನು ಇನ್ನೂ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಾನು ಇದನ್ನು ಹೇಳ್ಕೊಟ್ಟು ಪುನಃ ಇನ್ನೊಂದಷ್ಟು ಶೇಪನ್ನು ಝರಿ ಥ್ರೆಡ್ಡಲ್ಲಿ ಹೇಳ್ಕೊಟ್ಟು ನಂತರ ನಾನು ಸಿಲ್ಕ್ ಥ್ರೆಡ್ಗೆ ಬರ್ತೀನಿ. ಹಾಗಿದ್ರೆ ಈಗ ಶುರು ಮಾಡೋಣ. ನೀವು ಫಸ್ಟು ತಿಳ್ಕೊಬೇಕಾದದ್ದು ಏನಂತಂದರೆ, ಟುಲಿಪ್ ಅನ್ನೋದನ್ನು ಈ ಕಡೆ ನಮ್ಮ ಸೈಡು ನೋಡಿ, ಈ ಫೇಸ್ ಏನಿದೆ ನೀಟಾಗಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ನೋಡಿ, ಫಸ್ಟು ಈಗ ನೀಡಲನ್ನು ಹಾಕ್ತಿದ್ದೀನಿ. ನೀಡಲ್ಲಿ ಹಾಕಿ ಕೆಳಗಡೆಯಿಂದ ದಾರನ ಕೊಡಬೇಕು. ನೋಡಿ ಎಷ್ಟು ಸಲೀಸಾಗಿ ಬಂತು, ನೋಡ್ತಿದ್ದೀರಾ, ಕಾಣಿಸ್ತಿದೆಯಾ? ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನೀರೆಲ್ಲ ಹಾಕಬೇಕು, ಈ ರೀತಿ ಹಾಕಿ ಮೇಲ್ಗಡೆಯಿಂದ ಎಳ್ಕೋಬೇಕು. ಕಾಣಿಸ್ತಿದೆ ನೋಡಿ. ಇಲ್ಲಿ ನಾವು ನಾಟನ್ನು ಹಾಕೋಬೇಕು. ಕೆಳಗಡೆ ದಾರನ ಸುತ್ಕೋಬೇಕು. ನೋಡಿ, ಎಳ್ಕೋಬೇಕು. 2 ಎಳೆಯನ್ನು ಎಳ್ಕೋಬೇಕು. ಕಾಣಿಸ್ತಿದೆಯಾ? ಈಗ ನೋಡಿ, ಸ್ವಲ್ಪ ಏನು ಮಾಡಬೇಕಂದ್ರೆ, ನೀವು ಗ್ರಿಪ್ಪು ಬರೋಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತಿದ್ದೀರಲ್ಲ, ಚಿಕ್ಕದಾಗಿ ಚೈನನ್ನು ಹಾಕೋಬೇಡಿ. ಸ್ಟಾರ್ಟಿಂಗು ಚಿಕ್ಕದಾಗಿ ಚೈನನ್ನು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಲಾಂಗಾಗೆ ನಿಮಗೆ ಗ್ರಿಪ್ ಸಿಗೋವರೆಗೂ ಲಾಂಗಾಗೆ ನೋಡಿ, ಈ ರೀತಿ ಚೈನನ್ನು ಹಾಕ್ಕೊಂಡು ಬನ್ನಿ. ಎಷ್ಟು ಈಸಿಯಾಗಿ ಬರ್ತಿದೆ ನೋಡಿ. ಮೇಲೆ ಎಳ್ಕೊಂಡು ರೊಟೇಟ್ ಮಾಡಬೇಕು, ಆಯಿತಾ? ಮೇಲೆ ಎಳ್ಕೋಬೇಕು. ಆನಂತರ ನೀವು ರೊಟೇಟನ್ನು ಮಾಡ್ಕೊಂಡಾಗ ನಮಗೆ ಹ್ಯಾಂಡಲ್ ಮಾಡೋದು ತುಂಬಾ ಈಸಿಯಾಗಿ ಹೋಗುತ್ತೆ. ನಿಮ್ಗೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ, ಈ ರೀತಿ. ಈಗ ಇಲ್ಲಿ ನಾಟ್ ಹಾಕ್ಕೊಳ್ಳೋಣ. ಪುನಃ ನಾನು ವಾಪಸ್ ಬಂದು ತೋರಿಸ್ತೀನಿ ನೋಡಿ, ಹ್ಯಾಂಡಲ್ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ. ಸ್ವಲ್ಪ ನೀವು ಹಿಡ್ಕೊಳ್ಳೋದು ಅಂಥದ್ದು ನೀವು 90 ಡಿಗ್ರಿಯಲ್ಲೇ ಹಿಡ್ಕೋಬೇಕು. ನೋಡಿ, ಝೂಮ್ ಮಾಡೇ ತೋರಿಸ್ತಿದ್ದೀನಿ, ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಿ. ನೀಟಾಗಿ ಹಾಕಬೇಕು. ಇಲ್ಲಿ ನನ್ನ ಬೆರಳು ಕಾಣಿಸ್ತಿದೆಯಾ ಕೆಳಗಡೆ? ಇದನ್ನು ಈ ರೀತಿ ಒಂದು ರೌಂಡು ಸುತ್ತಬೇಕು. ನೋಡಿ, ಒಂದು ರೌಂಡು ಸುತ್ತಿ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ರೊಟೇಟ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ರೀತಿ ಮಾಡ್ತಾ ಹೋಗಿ ನಿಮಗೆ ಖಂಡಿತವಾಗ್ಲೂ ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತೆ. ಇಷ್ಟೊಂದು ಇಂಟ್ರೆಸ್ಟ್ ಇದೆ ನಿಮಗೆ ಅಂದಮೇಲೆ ಖಂಡಿತವಾಗ್ಲೂ ಆರಿ ವರ್ಕ್ಗೆ ಇಂಟ್ರೆಸ್ಟ್ ಬೇಕು, ಮತ್ತು ತಾಳ್ಮೆ ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕು. ಈ 3 ತಿಳ್ಕೊಂಡ್ರೆ ನೀವು ಆರಾಮಾಗಿ ಆರಿ ವರ್ಕನ್ನು ಕಲ್ತ್ಕೋಬೋದು. ನಾನು ಇಷ್ಟು ನಿಧಾನವಾಗಿ ಇಷ್ಟು ನೀಟಾಗಿ ಹೇಳ್ಕೊಡ್ತಾ ಬರ್ತಿದ್ದೀನಿ. ಹಂಗಿದ್ಮೇಲೆ ನೀವು ಖಂಡಿತ ಕಲ್ತ್ಕೋತೀರಾ ನೋಡಿ, ಈ ರೀತಿ. ಎಂಡ್ ನಾಟು ನಮಗೆ ಗೊತ್ತಿಲ್ಲ ಅಂತ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ದೀರಾ. ಎಂಡ್ ನಾಟ್ ಹೇಗೆ ನೋಡಿ, 2 ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದ ನಂತರ ಅದೇ ಪಾಯಿಂಟ್ಗೆ ನಾವು ಸೂಜಿಯನ್ನು ಹಾಕಬೇಕು. ನೋಡಿ, ಹಾಕಬೇಕು. ಪುನಃ ರೊಟೇಟ್ ಮಾಡ್ಕೊಂಡು ಮೇಲ್ಗಡೆ ಅದ್ರ ಒಳಗಡೆಯಿಂದ ನೋಡಿ, ಇದನ್ನು ನೋಡಿ ನಿಧಾನವಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನು ಈ ರೀತಿ ಇದ್ರೊಳಗಡೆ ಎಳ್ಕೋಬೇಕು. ನೋಡಿ, ಬಂದು ಇದ್ರೊಳಗಡೆ ಎಳ್ಕೊಳ್ಳೋದು. ಈ ಎಳ್ಕೊಂಡಾದ ನಂತರ ಕಾಣಿಸ್ತಿದೆಯಾ, ಈ 2 ಏನಿದೆಯಲ್ಲ, ಈ 2 ಮೇಲ್ಗಡೆ ಎಳ್ಕೊಂಡು ಈ ಒಳಗಡೆ ಫಸ್ಟ್ ಎಳ್ಕೊಂಡಿದ್ವಲ್ವ ಅದನ್ನು ಇಟ್ಕೋಬೇಕು. ಈ ರೀತಿ ಹಿಡ್ಕೊಂಡು ಈ ರೀತಿ ಎಳೆದ್ರೆ ನೋಡಿ, ಎಂಡ್ ನಾಟ್ ಆಯಿತು. ಕರೆಕ್ಟಾಗಿ ಲಾಕ್ ಆಯಿತು. ಕಾಣಿಸ್ತಿದೆಯಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಈ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತಿದ್ದೀರಾ ಆ ರೀತಿ ತಿಳಿಸಿ. ಆದಷ್ಟು ನಾನು ಆ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಆಯ್ತಲ್ವಾ? ಈಗ ಇನ್ನೂ ಒಂದು ಸತಿ ನಾನು ತೋರಿಸ್ತೀನಿ ಹ್ಯಾಂಡಲ್ ಮಾಡೋದು ಹೇಗೆ. 2 ಒಂದೇ ವಿಡಿಯೋದಲ್ಲಿ ಇರುತ್ತೆ. ನಿಮ್ಮಿಬ್ಬರ ಕನ್ಫ್ಯೂಷನ್ಸ್ಗೆ ಆನ್ಸರು ನೋಡಿ. ಈಗ ಪುನಃ ಚೈನ್ ಸ್ಟಿಚ್ಚನ್ನು ಹಾಕೋತಿದ್ದೀನಿ. ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ, ಎಳ್ಕೊಂಡ್ನಲ್ವಾ? ಹಾಕಬೇಕು. ಸೂಜಿಯನ್ನು ದಾರನ ಸುತ್ಕೋಬೇಕು, ಎಳ್ಕೋಬೇಕು, ಸುತ್ಕೋಬೇಕು. ನೋಡಿ, ಸುತ್ತಿದ್ರೆ ಪುನಃ ಹಾಕಬೇಕು. ಈ ರೀತಿ ಸೂಜಿಯನ್ನು ಚುಚ್ಚಬೇಕು,
ಪುನಃ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಸೂಜಿಯನ್ನು ಚುಚ್ಚಬೇಕು. ನೀವು ಏನಂದರೆ ಇದನ್ನು ಟಿಪ್ಸನ್ನು ತಿಳ್ಕೊಬೇಕು. ಪ್ರಾಕ್ಟೀಸ್ ಜೊತೆಗೆ ಇದನ್ನು ಹೇಗೆ ಹಾಕಿ ನಾವು ಹೇಗೆ ತಗೋಬೇಕು ಮೇಲ್ಗಡೆ ಅನ್ನೋದನ್ನು ತಿಳ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ನಾನು ಫಸ್ಟಿಂದನೂ ಹೇಳ್ತಿದ್ದೀನಿ, ಫಸ್ಟು ನೀವು ನೋಡುವಾಗ ನಾನು ಏನು ಹೇಳ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಸೂಜಿಯನ್ನು ಹಾಕಿದ್ದೀನಲ್ಲ, ಇಲ್ಲಿ ನೋಡಿ ಕೆಳಗಡೆ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಚೇರ್ ಮೇಲೇ ತೋರಿಸ್ತಿದ್ದೀನಿ. ಇದನ್ನು ಈ ರೀತಿ ಹಿಂಗೆ ಸುತ್ಕೋಬೇಕು, ಆಯ್ತಲ್ವಾ? ಇಲ್ಲಿ ಎಳೆದ್ನಲ್ವ, ಹಾಕಿದ್ದೀನಲ್ಲ, ಹಾಕಿರುವಂಥದ್ದನ್ನು ಸುತ್ಕೊಂಡು ಮೇಲಕ್ಕೆ ಎಳ್ಕೊಂಡಾದ ನಂತರ ಇಲ್ಲಿ ನಾನು ಇಲ್ಲೊಂದು ಸತಿ ಎಂಡನಾಟನ ತೋರಿಸ್ತೀನಿ. ನೋಡಿ, 2 ಎಳ್ಕೊಂಡಿದ್ದೀನಿ. ಈ 2ರೊಳಗಡೆ ಇನ್ನೆರಡು ದಾರಾನ ಈ ರೀತಿ ತಗೋಬೇಕು. ತಗೊಂಡಾದ ನಂತರ ಈ ದಾರ ಏನಿದೆಯಲ್ಲ, ಫಸ್ಟ್ ಬಂತಲ್ಲ ಈ ದಾರ, ನೋಡಿ, ಈ ದಾರದ ಒಳಗಡೆಯಿಂದ ಸೂಜಿಯನ್ನು ಹಾಕ್ಕೋಬೇಕು. ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿದ್ರಾ? ಈ ರೀತಿ ನೋಡಿ ಬಿಚ್ಕೊತಿದ್ದು ನೋಡಿದ್ರೆ ಸ್ವಲ್ಪ ಏನಾದರೂ ಅದು ಎಡವಟ್ಟಾಯಿತು ಅಂದರೆ ಬಿಚ್ಕೊಂಡು ಹೋಗ್ಬಿಡುತ್ತೆ. ಹಂಗಾದಾಗ ನಿಮಗೆ ಡಿಸೈನ್ ಎಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಈ ರೀತಿ ಎಳ್ಕೊಂಡಾದ್ಮೇಲೆ ಈ ಥರ ಒಳಗಡೆಯಿಂದ ಇದನ್ನು ನೋಡಿ ಲಾಕ್ ಆಯಿತು. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಚೈನನ್ನು ಹ್ಯಾಂಡಲ್ ಮಾಡೋದನ್ನು ನೋಡ್ಕೊಳ್ಳಿ. ನೀವು ಇದನ್ನು ತಿಳ್ಕೊಂಡ್ರಷ್ಟೇ ಆರಿ ವರ್ಕಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಫಸ್ಟ್ ಚೈನ್ ಸ್ಟಿಚ್ಚೇ ನೀಟಾಗಿ ಬರಲಿಲ್ಲ ಅಂದರೆ ನೀವು ಏನು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ನೋಡಿ ಕಾಣಿಸ್ತಿದೆಯಾ? ಈ ರೀತಿ ಎಳ್ಕೊಳ್ಳಿ, ಚುಚ್ಚಿ ರೊಟೇಟ್ ಮಾಡ್ತಾ ಮೇಲ್ಗಡೆ ಎಳ್ಕೋಬೇಕು. ಈ ರೀತಿ ಆದಾಗ ಬಿಟ್ಬಿಡಬೇಕು. ಪುನಃ ಎಳ್ಕೊಳ್ಳಿ. 14 ನಂಬರ್ ನೀಡಲ್ಲೇ ತಗೊಳ್ಳಿ, ನಿಮಗೆ ಕಂಫರ್ಟಬಲ್ ಆಗಿ ಬರುತ್ತೆ. ಪುನಃ ಈಗ ಇನ್ನೊಂದು ಎಂಡನಾಟನ ತೋರಿಸ್ತಿದ್ದೀನಿ ನೋಡಿ. ಸಿಲ್ಕ್ ಥ್ರೆಡ್ಡಲ್ಲಿ ಹ್ಯಾಂಡಲ್ ಮಾಡೋದು ಹೇಗೆ ಮತ್ತು ಲಾಕ್ ಹಾಕೋದು ಹೇಗೆ ಕಾಣಿಸ್ತಾ? ನೋಡಿ, ಇನ್ನೂ ಒಂದು ಸತಿ ಲಾಕನ್ನು ತೋರಿಸ್ತೀನಿ ನಿಮಗೆ. ಆದಷ್ಟು ಇಲ್ಲಿ ನೋಡಿ, ಈ ರೀತಿ ಮೇಲ್ಗಡೆ ಎಳ್ಕೊಂಬಿಡಿ. ಲಾಸ್ಟಲ್ಲಿ ಕಾಣಿಸ್ತಿದೆಯಾ? ಅದನ್ನು ಹಾಗೆ ಬಿಟ್ಟು ಅದರೊಳಗಡೆಯಿಂದನೇ ದಾರನ ಹಾಕಿ ದಾರನ ಮೇಲ್ಗಡೆ ಎಳ್ಕೋಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತೋರಿಸ್ತೀನಿ ನೋಡಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಫಸ್ಟು ದಾರನೇ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾದ ನಂತರ ನೋಡಿ, ಈ 2 ದಾರ ಇರಲಿ. ಈ 2 ದಾರದೊಳಗಡೆಯಿಂದ ಇನ್ನೆರಡು ದಾರನ ಎಳ್ಕೋಬೇಕು. ಈ 2 ಒಳಗಡೆ ಹಾಕಿ ಮೊದಲೇ ಎಳೆದಂಥ ದಾರದೊಳಗಡೆಗೆ ನೀಡಲ್ ಹಾಕಿ ಈಗ ಲಾಕ್ ಆಯಿತು. ಆಯಿತಾ? ಇನ್ನೂ ಒಂದು ಸತಿ ನೋಡಿ, ಯಾಕೆಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನೋಡಿ, ಲಾಕ್ ಮಾಡಿಕೊಂಡು ಈಗ ನಾನು ಎಂಡನಾಟನ್ನು ಹಾಕಬೇಕು. ಏನು ಮಾಡಬೇಕು? ಎಳ್ಕೊಂಡೆ ನೋಡಿ, ದಾರ ಎಳ್ಕೊಂಡೆ. ಅದರೊಳಗಡೆಯಿಂದ ಇನ್ನೆರಡು ನೋಡಿ ಅದೇ ಪಾಯಿಂಟ್ಗೆ ಹಾಕ್ಬಿಟ್ಟು ದಾರ ತಂದು ಮೇಲ್ಗಡೆ ಎಳ್ಕೊಂಡೆ. ಈ 2 ದಾರನ ಈ ರೀತಿ ಇಟ್ಕೋಬೇಕು. ಕಾಣಿಸ್ತಿದೆಯಾ? ಹಿಡ್ಕೊಳ್ಳಿ. ಈ ಮೊದಲೇ ಎಳೆದಂಥ ಲೂಪ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ಲನ್ನು ಹಾಕಿ ಅಷ್ಟೇ ಎಡ್ದ ಕೈಯಲ್ಲಿ ಈ ರೀತಿ ಎಳ್ಕೊಳ್ಳಿ. ನಮಗೆ ಎಂಡನಾಟ್ ಎಡದಗೈಲಿರುವಂಥ ದಾರನ ಎಳಿಬೇಕು. ಇಷ್ಟೇ ನಿಮಗೆ ಆಗ ಮಾಡಬೇಕಾಗಿರುವಂಥದ್ದು. ತುಂಬಾ ನೀಟಾಗಿ ಈಸಿಯಾಗಿ ಬಂದುಬಿಡುತ್ತೆ. ಹಾಗಿದ್ದರೆ ಈಗ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಈಗ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ 1 ಸತಿ ನೋಡಿ, 2 ಸತಿ ನೋಡಿ, ಅರ್ಥ ಆಗೋವರೆಗೂ ನೋಡ್ತಾನೆ ಇರಿ. ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಈ ರೀತಿ ಮಾಡಿದ್ರೆ ಹೀಗಾಗತ್ತೆ ಅಂತ. ಹಾಗಾಗಿ ಎಷ್ಟು ಸತಿ ತೋರಿಸಿದ್ದೀನಿ ನಾಟನ್ನು ಅಷ್ಟು ಸತಿನೂ ನೋಡಿ ಇದನ್ನು ತಿಳ್ಕೊಳ್ಳಿ. ಫಸ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋವಂಥದ್ದು ಫಸ್ಟು ನೋಡಬೇಕು. ನೋಡಿದ್ದನ್ನು ಅರ್ಥ ಮಾಡ್ಕೋಬೇಕು. ನಾವು ಈಗ ಒಂದು ವಿಷಯನ ಗಟ್ಟೊಡಿತೀವಿ ಅಂತಂದರೆ ಅದು ಬೇಗ ಮರ್ತೋಗ್ಬಿಡುತ್ತೆ. ಆದರೆ ಆ ವಿಷಯನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಅದು ಹೋಗಿ ನಮ್ಮ ತಲೆಯಲ್ಲಿ ಕೂರುತ್ತೆ. ನಮ್ಗೆ ಯಾವುದೇ ಕಾರಣಕ್ಕೂ ಅದನ್ನು ಪುನಃ ಗಟ್ಟು ಹೊಡಿಬೇಕು ಅನ್ನುವಂಥದ್ದು ಇರಲ್ಲ. ಯಾಕೆ ಅಂದರೆ ನಮಗೀಗ ಆಲ್ರೆಡಿ ಅರ್ಥ ಆಗಿದೆ. ಹಾಗಾಗಿ ಅದು ನಮಗೆ ತಲೆಯಲ್ಲಿ ಹೋಗಿ ಮೈಂಡಲ್ಲಿ ಹೋಗಿ ಫಿಕ್ಸ್ ಆಗಿರುತ್ತೆ. ಆ ಮೈಂಡಲ್ಲಿ ಫಿಕ್ಸ್ ಆಗುವಂಥದ್ದನ್ನು ನೀವು ಮಾಡ್ಕೋಬೇಕು. ನಮಗೆ ಒಂದು ಸತಿ ಹೋಗಿ ಫಿಕ್ಸ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅದು ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಹಾಗಾದಾಗ ನಿಮಗಷ್ಟೇ ನಿಮ್ಗೆ ಆರಿ ವರ್ಕಲ್ಲಿ ನೀಟಾಗಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಹಾಗಿದ್ರೆ ಈಗ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ಇನ್ನೊಂದಷ್ಟು ಶೇಪನ್ನು ತೋರಿಸಿ ನಂತರ ನಾನು ಸಿಲ್ಕ್ ಥ್ರೆಡ್ಗೆ ಟರ್ನ್ ಆಯ್ತೀನಿ. ಆಯಿತಾ? ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.